ನೋಡಿ, ಮ್ಯಾಜಿಕಲ್ ಅನ್ನುವಂಥ ವೆಯ್ಟ್ ಲಾಸ್ ಡ್ರಿಂಕ್ ರೆಡಿ ಆಗ್ತಾ ಇದೆ. ತುಂಬಾನೇ ಸುಲಭವಾಗಿ ಮಾಡಬಹುದಾದಂಥದ್ದು, ತುಂಬಾನೇ ಎಫೆಕ್ಟಿವ್ ಆಗಿರುವಂಥದ್ದು. ಹಲೋ, ನಮಸ್ತೆ ಎಲ್ರಿಗೂ. ಜಾಸ್ತಿ ವರ್ಕೌಟ್ ಮಾಡದೆ, ಜಾಸ್ತಿ ಡೈಟ್ ಮಾಡದೆ, ತೂಕನ ಬೇಗ ಇಳಿಸ್ಕೋಬೇಕು ಅನ್ನೋರಿಗೆ ಇವತ್ತೊಂದು ಸೀಕ್ರೆಟ್ ಟಿಪ್ಸ್ ಅನ್ನು ಹೇಳ್ತಾ ಇದ್ದೀನಿ. ಒಂದು ಮ್ಯಾಜಿಕಲ್ ಅನ್ನುವಂಥ ಡ್ರಿಂಕ್ಸ್ ಇದು ರೆಸಿಪಿನ ಹೇಳ್ತಾ ಇದ್ದೀನಿ. ಇದೆರಡನ್ನ ನೀವು ಒಟ್ಟಿಗೆ ಟ್ರೈ ಮಾಡಿದ್ರೆ 1 ತಿಂಗಳಲ್ಲಿ ನೀವು 3 ರಿಂದ 4 kg ತೂಕನ ಇಳಿಸೋದನ್ನ ಯಾರ ಕೈಯಲ್ಲೂ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಎಫೆಕ್ಟಿವ್ ಆಗಿರುವಂತಹ ಮನೆಮದ್ದು ಮತ್ತು ಟಿಪ್ಸ್ ಇದು. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ಈ ಡ್ರಿಂಕನ್ನು ಮಾಡೋದಕ್ಕೆ ನಮಗೆ 1 ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನ್ನಷ್ಟು ಓಮಕಾಳು, 1 ತುಂಡು ಚಕ್ಕೆ ಬೇಕು. 1 ಲೀಟರ್ ನೀರನ್ನು ಒಂದು ಪಾತ್ರೆಗೆ ತಗೊಂಡು ಅದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಓಮಕಾಳು, 1 ತುಂಡು ಚಕ್ಕೆನ ಹಾಕಿ 5 ನಿಮಿಷ ನಾವು ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ ಆದ ನಂತರ ಇದನ್ನ ಕೆಳಗಡೆ ಇಟ್ಬಿಟ್ಟು, ಅಂದರೆ ಸ್ಟವ್ ಬಂದ್ ಮಾಡಿ, ಒಂದು ಫ್ಲಾಸ್ಕಿಗೆ ಬಿಸಿ ಇರಲಿಕ್ಕೆ ಅದನ್ನ ಒಂದು ಫಿಲ್ಟರ್ ಮಾಡಿ ಫ್ಲಾಸ್ಕಿಗೆ ಹಾಕೋಬೇಕು. ಬೆಳಗ್ಗೆ 1 ಗ್ಲಾಸ್ ಖಾಲಿ ಹೊಟ್ಟೆಗೆ, ಅದಾದ ನಂತರ ಸಾಯಂಕಾಲ 1 ಗ್ಲಾಸ್ ಕುಡಿಯುವಂಥದ್ದು. ಬೆಳಗ್ಗೆ ಕುಡಿದ್ಬಿಟ್ಟು ಒಂದು 30 ನಿಮಿಷ ಪ್ರತಿದಿನ ಬ್ರಿಸ್ಕ್ ವಾಕ್ ಮಾಡಬೇಕು. ವೆಯ್ಟ್ ಸೂಪರ್ ಫಾಸ್ಟಾಗಿ ಕಮ್ಮಿ ಆಗುತ್ತೆ. ಇದನ್ನು ಬಿಸಿ ಬಿಸಿ ಟೀ ಥರ ಕುಡಿದ್ರೇ ಎಫೆಕ್ಟಿವ್ ಆಗಿರೋದು. ಸೊ ಎಷ್ಟೊಂದು ಸುಲಭ ಇದೆಯಲ್ವಾ ಈ ಟಿಪ್ಸ್. ನೀವು ನನ್ನ ಈ ವಿಡಿಯೋ ನೋಡಿ ಜಾಗಿಂಗ್ ಹೋಗಬೇಕು, ವಾಕ್ ಹೋಗಬೇಕು ಅಂತ ಏನಾದರೂ ಮನಸ್ಸು ಮಾಡಿದರೆ ಅದ್ಭುತವಾಗಿರುವಂತಹ ತುಂಬ ಒಳ್ಳೆ ಕ್ವಾಲಿಟಿಯ ಕೆಲವೊಂದು ವಾಕಿಂಗ್ ಶೂದ ಲಿಂಕ್ ಈ ವಿಡಿಯೋದಲ್ಲಿ ಬೇಕಿದ್ರೆ ಹಾಕಿರ್ತೀನಿ. ನಿಮ್ಗೆ ಏನಾದರೂ ಆ ಲಿಂಕ್ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ನೀವು ಇನ್ಸ್ಟಾಗ್ರಾಮಲ್ಲಿ ನನ್ನ ವಿಡಿಯೋನ ನೋಡೋದಿದ್ರೆ, ಫೇಸ್ಬುಕ್ಕಲ್ಲಾದರೆ ಫಸ್ಟ್ ಕಮೆಂಟಲ್ಲಿ ಆ ಲಿಂಕ್ ಇರುತ್ತೆ. ಯಾಕಂತಂದರೆ ನೀವು ವಾಕ್ ಹೋಗ್ತೀರಂತಂದರೆ, ನಿಮಗೆ ತುಂಬ ಟೈಮ್ ನೀವು ವಾಕ್ ಮಾಡ್ತೀರಂತಂದರೆ ನೀವು ಒಳ್ಳೆ ಕ್ವಾಲಿಟಿಯ ಶೂಸನ್ನೇ ಉಪಯೋಗ ಮಾಡಬೇಕು. ಪಾದ ನೋವು ಬರೋದಿಲ್ಲದಿದ್ದರೆ ಲೋ ಕ್ವಾಲಿಟಿ ಶೂಸ್ಗಳನ್ನೆಲ್ಲ ನಾವು ಉಪಯೋಗ ಮಾಡಿದರೆ ಪಾದ ನೋವು ಬರುತ್ತೆ. ಜಾಸ್ತಿ ದೀರ್ಘಕಾಲ ನಮಗೆ ನಡೆಯೋದಕ್ಕಾಗಲ್ಲ, ಅಂದರೆ ಬೇಗ ಕಿತ್ತೋಗುತ್ತೆ. ಡ್ಯೂರೇಬಿಲಿಟಿ ಇರುವಂಥದ್ದು, ತುಂಬ ಚೆನ್ನಾಗಿರುವಂಥದ್ದು ವಾಕಿಂಗ್ ಶೂ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.